ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಕಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಗುರುಬಲ ಇಲ್ಲದೆ ಇದ್ದವರಿಗೆ ಅಂದರೆ ಗುರುಬಲ ಬರುವಂಥದ್ದು ಯಾವಾಗ? ಒಂದು ವರ್ಷದಿಂದ ಒಂದು ವರ್ಷ ಬಿಟ್ಟು ಒಂದು ವರ್ಷ ಒಂದು ರಾಶಿಗೆ ಗುರುಬಲ ಬರುವಂಥದ್ದು. ಆಗ ಗುರುಬಲ ಇದ್ದಾಗ ಎಲ್ಲವೂ ಕೆಲಸ ಕಾರ್ಯಗಳು ಒಳ್ಳೆಯದಾಗಿ ನಡೆಯುವಂಥದ್ದು ಅಲ್ವಾ. ಗುರುಬಲ ಇಲ್ಲದಾಗ ಎಲ್ಲ ಕೆಲಸಗಳಲ್ಲಿ ವಿಳಂಬವಾಗುವಂಥದ್ದು. ಗುರುಬಲ ಇಲ್ಲದಾಗ ಗುರುವಿನ ಅನುಗ್ರಹಕ್ಕಾಗಿ ಈ ಒಂದು ಬೃಹಸ್ಪತಿ ಶ್ಲೋಕ ತುಂಬಾ ಒಂದು ಪರಿಣಾಮಕಾರಿಯಾಗುವಂಥದ್ದು. ಇದನ್ನು ನೀವು ದಿನಾಲು ಗುರುಬಲ ಇಲ್ಲದಾಗ ಈ ಒಂದು ಯಾವ ಸಮಯದಲ್ಲಿ ಗುರುಬಲ ಇರುವುದಿಲ್ವೋ ಆ ಒಂದು ಸಮಯದಲ್ಲಿ ಇದನ್ನು ಭಕ್ತಿಯಿಂದ, ನಂಬಿಕೆಯಿಂದ, ಏಕಾಗ್ರತೆಯಿಂದ, ನಿಷ್ಠೆಯಿಂದ ಮಾಡಿ. ಅಥವಾ ಯಾವಾಗಲೂ ನಿಮಗೆ ಕೂಡ ಇದು ತುಂಬಾ ಒಳ್ಳೆಯದು. ಇನ್ನಷ್ಟು ಗುರುವಿನ ಅನುಗ್ರಹ ಸಿಗೋದಕ್ಕಾಗಿ ಈ ಮಂತ್ರ ಪ್ರತಿ ಸಲ ಕೂಡ ಪಠನೆ ಮಾಡ್ಬೋದು. ದಿನಕ್ಕೆ 9 ಬಾರಿ, 21, 18, 21, 108 ಅಂದರೆ 9 ಬಾರಿ ಸಾಕಾಗುತ್ತೆ. ಮತ್ತು ಇಷ್ಟ ಇದ್ದರೆ 21 ಬಾರಿ ಕೂಡ ಪಠನೆ ಮಾಡಬಹುದು. ಮತ್ತು ಯಾವುದೇ ಒಂದು ಮಂತ್ರವನ್ನು ಪಠನೆ ಮಾಡುವಾಗ ಏನು ಬೇಕು? ಭಕ್ತಿ, ಶ್ರದ್ಧೆ, ನಿಷ್ಠೆ, ಏಕಾಗ್ರತೆ ಬೇಕು, ನಂಬಿಕೆ ಬೇಕು ಹೆಚ್ಚಾಗಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀನಿ, ನೀವು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಬೆಲೈಕನ್ ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತಾನೆ, ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಮಾಹಿತಿ ಇರುವಂಥ ವೀಡಿಯೋನ ಆಗ್ತಾ ಇರ್ತೀನಿ. ಹಾಗೆ ನಿಮ್ಮ ಜೊತೆ ನಿಮಗೆ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು, ಸಣ್ಣ ಪುಟ್ಟ ಹಾಗೆಯೇ ಸಮಾಧಾನದ ಮಾತು ಬೇಕು ಅಂದರೆ ಡೀಟೇಲ್ ಆಗಿ ಸ್ಪಷ್ಟವಾಗಿ ಅರ್ಥ ಆಗುವಾಗೆ ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆ ಇರು. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು. ಹಾಗೆಯೇ ನಿಮಗೆ ಏನಾದರೂ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಬೋದು. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಶಿವದೇವರ ಕುರುಗಜ್ಜಿ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಗುರುವಿನ ಅನುಗ್ರಹಕ್ಕಾಗಿ ಬೃಹಸ್ಪತಿ ಸ್ತೋತ್ರ ಈಗಿದೆ. ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಾಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಥರ ಇದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ. ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಾಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಥರ ಇದೆ. ಅಂದರೆ ಗುರುವಿನ ಅನುಗ್ರಹಕ್ಕಾಗಿ ದಿನಾಲು ಬೇಕಾದರೂ ನೀವು ಇದನ್ನು 9 ಬಾರಿ ಪಠನೆ ಮಾಡ್ಬೋದು ಬೆಳಗಿನ ಹೊತ್ತಿನಲ್ಲಿ. ಹಾಗೆಯೇ ಗುರುಬಲ ಇಲ್ಲದವರಿಗೆ ಕೂಡ ಇದು ತುಂಬಾ ಒಂದು ಗುರುವಿನ ಅನುಗ್ರಹವನ್ನು ಕೊಡುವಂಥದ್ದು ಅಂತಲೇ ಹೇಳ್ಬೋದು. ಗುರುಬಲ ಇದ್ದಾಗ, ಗುರುವಿನ ಅನುಗ್ರಹ ಇದ್ದಾಗ ಅಥವಾ ಗುರುಬಲ ಇದ್ದಾಗ ಎಲ್ಲ ಕೆಲಸಗಳು ಕೂಡ ಏನಾಗುತ್ತೆ, ಆ 1 ವರ್ಷದ ಕಾಲ ಗುರುಬಲ ಬರುವಂಥದ್ದು ತುಂಬಾ ಒಳ್ಳೆಯದಿರುತ್ತೆ. ಅದು 1 ವರ್ಷ ಬಿಟ್ಟು 1 ವರ್ಷ ಬರುವಂಥದ್ದು ನಿಮ್ಗೆ ಗೊತ್ತಿರ್ಬೋದು. ಹಾಗೆಯೇ ಕೆಲವರಿಗೆ ಆ ಒಂದು ಗುರುಬಲ ಇಲ್ಲದಾಗ ಎಲ್ಲ ಕೆಲಸದಲ್ಲಿ ಕೂಡ ನಿಧಾನವಾಗುವಂಥದ್ದು, ಎಲ್ಲ ಕೆಲಸದಲ್ಲಿ ಕೂಡ ವಿಳಂಬವಾಗುವಂಥದ್ದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು ಮಂತ್ರಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಬೃಹಸ್ಪತಿ ಮಂತ್ರ ಆಗಿರ್ಬೋದು, ಮತ್ತು ದಕ್ಷಿಣಮೂರ್ತಿ ಮಂತ್ರ ಆಗಿರ್ಬೋದು, ಹಯಗ್ರೀವ ಮಂತ್ರ ಆಗಿರ್ಬೋದು, ಈ ಥರ ಕೆಲವೊಂದು ಮಂತ್ರಗಳು ಇರುವಂಥದ್ದು ಗುರುವಿಗೆ ಸಂಬಂಧಪಟ್ಟದ್ದು. ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಹಾಗೆಯೇ ಇದು ಈ ಥರ ಏನು ಮಾಡಬೇಕು, ಮಂತ್ರವನ್ನು ಮಾಡುವಾಗ ನಂಬಿಕೆ, ಶ್ರದ್ಧೆ, ಏಕಾಗ್ರತೆ ಮತ್ತು ಭಕ್ತಿ ಇರಬೇಕು. ಅದು ಇದ್ದರೆ ಮಾತ್ರ ಯಾವುದೇ ಒಂದು ಮಂತ್ರಕ್ಕೆ ಅದು ಕೆಲಸ ಮಾಡುವಂಥದ್ದು ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.